ನಾನು ಏನು ಹೇಳೋಕ್ಕೆ ಉದ್ದೇಶ ಮಾಡಿದ್ದಂದರೆ, ಏನೋ ಹೊಸ ದೊಡ್ಡ ರೆಸ್ಟೋರೆಂಟ್ಗೆ ಹೋದ್ವಿ ಅಥವಾ ದೊಡ್ಡ ಹೋಟೆಲ್ಗೆ ಹೋದ್ವಿ ಅಥವಾ ಫಾರಿನ್ ಟ್ರಿಪ್ ಹೋದ್ವಿ ಅಂತ ಅಂದ ತಕ್ಷಣ ಅದನ್ನ ತೊಗೊಂಡು ನಾನು ಇನ್ಯಾರಿಗೋ ಒಬ್ರಿಗೆ ಹೊಟ್ಟೆ ಉರಿಸ್ಬೇಕು, ಇನ್ಯಾರಿಗೋ ಒಬ್ರಿಗೆ ನಾನು ಅದನ್ನು ಶೇರ್ ಮಾಡಿ ಅವ್ರು ಹೊಟ್ಟೆ ಉರ್ಕೊಂಡಾಗ ನನಗೆ ಸುಖ ಸಿಗುತ್ತೆ. ಈ ಥರದ್ದು ಏನಾದರೂ ಇತ್ತು ಅಂದರೆ ಸೊ ಅದು ಒಳ್ಳೇದಲ್ಲ. ಸ್ವಂತವಾಗಿ ತನ್ನ ಇಚ್ಛೆಯಿಂದ ಮಾಡಿ, ತನ್ನ ಇಚ್ಛೆ, ನನ್ನ ಖುಷಿಗೋಸ್ಕರ ನಾನು ಫಾರಿನ್ ಟ್ರಿಪ್ ಹೋಗಿ ಬಂದೆ, ನನ್ನ ಖುಷಿಗೋಸ್ಕರ ನಾನು ರೆಸ್ಟೋರೆಂಟ್ಗೆ ಹೋಗಿ ಬಂದೆ, ಅಷ್ಟು ಅಲ್ಲಿಗೆ ಸೀಮಿತ ಆದರೆ ಓಕೆ. ಅದನ್ನ ತೊಗೊಂಡು ನಾನು ಇನ್ಯಾರಿಗೋ ಒಬ್ರಿಗೆ ಹೊಟ್ಟೆ ಉರಿಸ್ಬೇಕು ಹಂಗೆ ಆದರೆ ಅದು ತಪ್ಪು ಅಂತ. ಮತ್ತು ಇನ್ನೊಂದು ಫೇಸಲ್ಲಿ ನೋಡ್ತು ಅಂದರೆ, ಇನ್ನೊಬ್ರು ಯಾರೋ ಮಾಡಿದ್ರು ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಂದರೆ ದಟ್ಸ್ ಆಲ್ಸೋ ರಾಂಗ್. ಎಷ್ಟೊಂದು ಸಲ ಹಿಂಗಾಗ್ಬಿಡುತ್ತೆ ಕಂಪ್ಯಾರಿಸನ್. ಅವ್ರು ಯಾರೋ ಅಲ್ಲಿ ಹೋಗಿ ಬಂದರು, ನಾನು ಹೋಗಲಿಲ್ಲ ಅಂದರೆ ನಾನು ಒಂಥರ ಔಟ್ಡೇಟೆಡ್ ಆಗಿಬಿಡ್ತೀನಿ, ನಾನು ಸ್ವಲ್ಪ ಹಿಂದುಳಿದ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ಅವ್ರಿಗೆ ಟಾಂಗ್ ಕೊಡೋಕ್ಕೆ ಅಥವಾ ಅವ್ರಿಗೆ ನಾನು ಓವರ್ಟೇಕ್ ಮಾಡೋಕ್ಕೋಸ್ಕರ ನಾನು ಮಾಡ್ತೀನಿ ಅಂದರೆ ದಟ್ಸ್ ಆಲ್ಸೋ ರಾಂಗ್. ಸೊ ನನಗೆ ಖುಷಿ ಸಿಗ್ತಾ ಇದೆಯಾ ಮಾಡಬೇಕಷ್ಟೇ. ನನಗೆ ಅದು ತಿರ್ಗಾದ ಬೇರೆ ಅವ್ರಿಗೆ ಇನ್ನೊಂದೆಲ್ಲೋ ಹೊರಗಡೆ ಮೋಟಿವೇಶನ್ ತೊಗೊಂಡು ಅಥವಾ ಇಲ್ಲೇ ನಾನು ಹೋಗಿ ಬಂದಿದ್ದು ಇನ್ಯಾರಿಗೋ ತೋರಿಸಿ ನಾನು ಇನ್ನೇನೋ ಮಾಡ್ತೀನಿ ಅಂತ ಹೋದರೆ ಅದು ತಪ್ಪು ಅಂತ ಹೇಳಿದೆ ಅಷ್ಟೇ. ಮತ್ತು ದುಡ್ಡು